ತಗಣಿ ನೀವು ಇದನ್ನ ಡಿಸ್ಟ್ರಾಯ್ ಮಾಡಕ್ಕೆ ಹಿಡಿದೀರಾ. ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಾಮಾನ್ಯ ಜನರಿಗೆ ಬಿಗ್ ಬಾಸ್ನಿಂದ ಭಾರಿ ಅವಮಾನ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 13 ಇದೇ ಸೆಪ್ಟೆಂಬರ್ 5ರಿಂದ ಪ್ರಾರಂಭವಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಬೇಕಾಗಿರುವಂಥ ಪೂರಕ ತಯಾರಿ, ಪೂರಕ ಪ್ರೋಮೋ, ಪೂರಕವಾದಂಥ ಪ್ರಮೋಷನ್ ಕೂಡ ಇದೀಗ ನಡೀತಾ ಇದೆ. ಅದರ ಮೊದಲ ಹಂತವಾಗಿ ಬಿಗ್ ಬಾಸ್ ತಂಡ ಕೂಡ ಕಳೆದ 2 ತಿಂಗಳಿಂದ ಅದಕ್ಕೊಂದು ತಯಾರಿ ನಡೆಸ್ಕೊಂಡು ಬಂದಿತ್ತು. ಜೊತೆಗೆ ಈ ಸಲ ಬಿಗ್ ಬಾಸ್ನ 12 ಸೀಸನ್ಗಳಿಗಿಂತ ಭಿನ್ನವಾಗಿ ಅತ್ಯಂತ ಜಾಸ್ತಿ ಮಟ್ಟದಲ್ಲಿ ಜನಸಾಮಾನ್ಯರನ್ನು ನಾವು ಬಿಗ್ ಬಾಸ್ಗೆ ಆಯ್ಕೆ ಮಾಡ್ಕೊಳ್ತೇವೆ. ಕೇವಲ ನಾವು ಆಯ್ಕೆ ಮಾಡಿದಂಥ ನಮ್ಮ ಮೂಗಿನ ನೇರಕ್ಕೆ ಬಂದಂಥ ಸ್ಪರ್ಧಿಗಳು ಅಥವಾ ಸೆಲೆಬ್ರಿಟಿಗಳು ಮಾತ್ರವಲ್ಲದೆ ಜನಸಾಮಾನ್ಯರು, ಕೂಲಿ ಕಾರ್ಮಿಕರು, ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡಿದಂಥವ್ರು ಕೂಡ ಬಿಗ್ ಬಾಸ್ ಸೀಸನ್ 13ರಲ್ಲಿ ಆಟ ಆಡ್ತಾರೆ ಮತ್ತು ಅವರು ಕೂಡ ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಪ್ರೋಮೋ ಬಿಟ್ಟಿತ್ತು. ಪಾಪ ಜನಸಾಮಾನ್ಯರು ಈ ಆಸೆಗೋಸ್ಕರ ಅಥವಾ ತಮ್ಮ ಕನಸಿಗೋಸ್ಕರ ಲಕ್ಷಾಂತರ ಜನ ಅರ್ಜಿಗಳನ್ನ ಹಾಕಿದರು, ತನ್ನ ಸ್ಟ್ರೆಂತನ್ನು ಆ ವಿಡಿಯೋದಲ್ಲಿ ಹಾಕಿದರು. ಹೀಗಾಗಿ ತಾನು ಯಾಕೆ ಬಿಗ್ ಬಾಸ್ಗೆ ಭಾಗವಹಿಸಬೇಕು, ಜೊತೆಗೆ ಬಿಗ್ ಬಾಸ್ನಲ್ಲಿ ಬಂದಾಗ ನಾನು ಯಾವ ರೀತಿಯಲ್ಲಿ ಎಂಟರ್ಟೈನ್ ಮಾಡಬಲ್ಲೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಲಕ್ಷಾಂತರ ಅರ್ಜಿಗಳನ್ನ ಕೂಡ ಹಾಕಿದರು. ಆ ಅರ್ಜಿಗಳನ್ನ ಫಿಲ್ಟರ್ ಮಾಡಿ 4,000ರಿಂದ 300, 300ರಿಂದ 60, 60ರಿಂದ 15, 15ರಿಂದ 5 ಆಗುವಂಥ ಹಂತಕ್ಕೆ ಬಂದು ಮುಟ್ಟಿದೆ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆ ಎನ್ನುವಂಥ ಒಂದು ಟಾಸ್ಕ್. ಬಿಗ್ ಬಾಸ್ ತಂಡ ನೇರವಾಗಿ ಕೆಲವೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಂದು 15 ಜನರನ್ನ ತಾನು ಸೆಲೆಕ್ಟ್ ಮಾಡುತ್ತೆ. ಜೊತೆಗೆ 5 ಜನರನ್ನು ಸಾಮಾನ್ಯ ವ್ಯಕ್ತಿಗಳನ್ನ ಟಾಸ್ಕ್ ಕೊಟ್ಕೊಂಡು ಅದು ಮಾಡಿ ಇದು ಮಾಡಿ ಏನೇನು ಮಾಡಿ ಅವರನ್ನ ಫಿಲ್ಟರ್ ಮಾಡಿ ಬಿಗ್ ಬಾಸ್ ತಂಡಕ್ಕೆ, ಬಿಗ್ ಬಾಸ್ ಆಟಕ್ಕೆ ಸೇರಿಸ್ಕೊಳ್ಳುತ್ತೆ. ಇಷ್ಟೇ ಆದರೆ ಪರವಾಗಿರಲಿಲ್ಲ. ಬಿಗ್ ಬಾಸ್ನ ಈ ಅಗ್ನಿ ಪರೀಕ್ಷೆ ತಂಡದಲ್ಲಿ ಟಾಸ್ಕ್ ಆಯ್ತಲ್ಲ, ಅದನ್ನು ಪ್ರೋಮೋ ಮಾಡ್ತು. ಆ ಪ್ರೋಮೋದಲ್ಲಿ ಕೆಲವೊಂದು ತುಣುಕುಗಳು ಇದೀಗ ಜನಸಾಮಾನ್ಯರಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಒಂದು ಆಕ್ರೋಶ ನಂಬರ್ 1, ಜನಸಾಮಾನ್ಯರು ಎಂದು ನೀವು ಯಾರನ್ನು ಹೇಳ್ತಾರಲ್ಲ ಅವರು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನಪ್ರಿಯರಾಗಿದ್ದಾರೆ. ಅಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳನ್ನೇ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಮಾಡಿದವ್ರನ್ನೇ ನೀವು ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಟಾಸ್ಕ್ ಕೊಟ್ಕೊಂಡು ಅವರನ್ನು ಬಿಗ್ ಬಾಸಿಗೆ ಕರೆತರುವಂಥ ಉದ್ದೇಶ ಇದ್ದರೆ ಅಲ್ಲಿ ಯಾರಿಗೆ ಕೂಲಿ ಕಾರ್ಮಿಕ ಇದ್ದಾನೆ, ಅಲ್ಲಿ ಯಾರೋ ಒಬ್ಬ ಪೊಲೀಸ್ ಇದ್ದಾರೆ, ಅಲ್ಲಿ ಯಾರೋ ಒಬ್ಬ ಜನಸಾಮಾನ್ಯ ಇದ್ದಾನೆ, ಅಲ್ಲಿ ಯಾರೊಬ್ಬ ಅಂಗನವಾಡಿ ಕಾರ್ಯಕರ್ತ ಇದ್ದಾರೆ, ಅವರನ್ನು ನೀವು ಮುಟ್ಲಿಕ್ಕೂ ಕೂಡ ಹೋಗಿಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿಕೊಂಡು ಮತ್ತಷ್ಟು ಹೆಸರನ್ನ ಗಳಿಸಬೇಕಂತ ಉದ್ದೇಶದಿಂದ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯ ಟಾಸ್ಕಲ್ಲಿ ಭಾಗವಹಿಸ್ತಿದ್ದಾರೆ ಹೊರತು ಯಾರೂ ಕೂಡ ಅಲ್ಲಿ ಎಲೆಯ ಮರೆಯ ಕಾಯಿ ಅಂತಿದ್ದವರು ಇಲ್ಲ. ಇದು ಅಪವಾದ ನಂಬರ್ 1. ಎರಡನೇದಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಲೈಕ್ ಗಂಗಕ್ಕ ಆಗಿರ್ಬೋದು, JP ಆಗಿರ್ಬೋದು, ಜೊತೆಗೆ ಅಮ್ಕು ಆಗಿರ್ಬೋದು, ಅವ್ರನ್ನ ತಂದು ಮತ್ತೆ ಟಾಸ್ಕನ್ನು ಆಡಿಸಿ ರಿಜೆಕ್ಟ್ ಮಾಡುವಂಥ ದರ್ದ್ ಯಾಕೆ ಬೇಕಿತ್ತು? ನೀವು ಲಕ್ಷಾಂತರ ಅರ್ಜಿಗಳನ್ನು ನೋಡುವಾಗಲೇ ಅವರನ್ನು ಅಲ್ಲೇ ರಿಜೆಕ್ಟ್ ಮಾಡಿಕೊಂಡು ಬೇರೆ ಒಬ್ಬ ಸಾಮಾನ್ಯ ಪ್ರಜೆಯನ್ನು ನೀವು ಟಾಸ್ಕಿಗೆ ಕರ್ಕೊಬಂದು ಅವರಿಗೆ ಆಟ ಆಡಿಸಿ ಅವರ ಒಂದು ಟ್ಯಾಲೆಂಟನ್ನು ಅವರಿಗೆ ಹಚ್ಬೋದಿತ್ತಲ್ಲ ಎನ್ನುವಂಥ ಒಂದು ಅಪವಾದ. ಇದು ಕೂಡ ಬಿಗ್ ಬಾಸ್ ತಂಡದ ಮೇಲೆ ಜನಸಾಮಾನ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಲಕ್ಷಾಂತರ ಜನರಲ್ಲಿ 60ರಿಂದ 15 ಆಗಬೇಕಿತ್ತು, ನೀವು ಟಾಸ್ಕನ್ನು ಕೊಡ್ತಾಯಿದ್ರಿ. ಟಾಸ್ಕ್ ಕೊಡುವಾಗಲೂ ಕೂಡ ಒಬ್ಬ ಸಾಮಾನ್ಯ ಬಂದಿದ್ದಾನೆ, ಯಾವುದೋ ಊರಿಂದ ಬಂದು ಬಾಗಲಕೋಟೆ, ಬೀದರು, ಉತ್ತರ ಕನ್ನಡ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರಲ್ಲ, ಆ ವ್ಯಕ್ತಿಗೆ ಕೊಟ್ಟಂಥ ಟಾಸ್ಕ್ ಅಂತ ನೀವು ತಲೆ ಬೋಳ್ಸ್ಕೊಳ್ಳೋದಂತೆ. ತಲೆ ಬೋಳ್ಸ್ಕೊಳ್ಳೋದು ಒಂದು ಟಾಸ್ಕ್. ಅದು ನೋಡಿ, ಬಿಗ್ ಬಾಸ್ನಲ್ಲಿ 2 ಥರ ಇರುತ್ತೆ. ಒಂದು ಮೆಂಟಲಿ ಟಾಸ್ಕ್ ಇರುತ್ತೆ, ಮತ್ತೊಂದು ಎಂಟರ್ಟೈನಿಂಗ್ ಆಗಿರೂ ಇರಬೇಕು. ಯಾಕಂದರೆ ಕೇವಲ ಟ್ಯಾಲೆಂಟೆಡ್ ಇದು ಕೂಡಲೇ ಅದು ಆ ಶೋನ ನಾವು ಕಮರ್ಷಿಯಲಿ ರನ್ ಮಾಡಲಿಕ್ಕಾಗಲ್ಲ, ಅದು ಕೂಡ ಇರುತ್ತೆ. ಹೀಗಾಗಿ ನೀವು ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನೋಡೋದಾದರೆ ತಲೆ ಬೋಳಿಸ್ಕೊಳ್ಳೋದು ಅಥವಾ ಮೆಂಟಲಿ ದೃಷ್ಟಿಯಿಂದ ನೋಡೋದಾದರೆ ತಲೆ ಬೋಳಿಸ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ. ತುಂಬ ಜನ ತಲೆ ಬೋಳಿಸ್ಕೊಳ್ಳಿ ಹಿಂದೆ ಮುಂದೆ ನೋಡಲ್ಲ, ಕಟಿಂಗ್ ಶಾಪ್ ಸಿಗ್ತಾ ನೋಡ್ತಾರೆ, ಇಲ್ಲಾಂದರೆ ತಮ್ಮ ಒಂದು ಇದರಲ್ಲೇ ಬೋಳ್ಸ್ಕೊಬಿಡ್ತಾರೆ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಈಗ. ಹೇರನ್ನು ಬಿಡೋದ್ರ ಜೊತೆ ಹೇರನ್ನು ಕಟ್ ಮಾಡಿ ಕೊಳ್ಳುವುದು, ಕಂಪ್ಲೀಟಾಗಿ ಶೇವ್ ಅಪ್ ಮಾಡೋದು ಕೂಡ, ಅಂದರೆ ತಲೆಯನ್ನು ಬೋಳ್ಸ್ಕೊಳ್ಳೋದು ಒಂದು ಫ್ಯಾಷನ್ ಆಗಿದೆ. ಹಾಗಾಗಿ ಇಂಥ ಒಂದು ಟಾಸ್ಕ್ ಬೇಕಿತ್ತಾ ಎನ್ನುವುದು ಒಂದು. ಎರಡನೇದಾಗಿ ಕೊಟ್ಟಂಥ ಟಾಸ್ಕು
ಸಗಣಿಯನ್ನು ಮೂಗಕ್ಕೆ ಹಚ್ಕೊಳ್ಳೋದಂತೆ, ಮೂಗಕ್ಕೆ ಬಡ್ಕೊಳ್ಳೋದಂತೆ. ಇದೊಂದು ಟಾಸ್ಕ್. ಹಳ್ಳಿಯ ಜನಸಾಮಾನ್ಯರು ಕೊಟ್ಟಿಗೆಲಿರ್ತಾರೆ, ದನ ಕರುಗಳ ಜೊತೆಗಿರ್ತಾರೆ, ಸಗಣಿಯ ಜೊತೆಗಿರ್ತಾರೆ. ಅಂಥವ್ರಿಗೆ ನೀವು ಸಗಣಿನೇ ಮೆತ್ಕೊಳ್ಳಿ. ಇದು ಒಂದು ಟಾಸ್ಕ. ಇದು ಒಂದು ಬಿಗ್ ಬಾಸ್ನ ಒಂದು ಸೀಸನ್ನಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಕೊಡುವಂಥ ಟಾಸ್ಕ್ ಎನ್ನುವಂಥದ್ದು ಎರಡನೇ ಪ್ರಶ್ನೆ. ಮೂರನೇದಾಗಿ ಮೊಬೈಲನ್ನು ತಂದು ಒಡೆಯೋದಂತೆ. ಈಗಿನ ಕಾಲದಲ್ಲಿ ಹಣದ ಮುಂದೆ ಎಷ್ಟು ಮೊಬೈಲ್ ಬೇಕಾದರೂ ತೆಗೆದುಕೊಂಡು ಬರ್ಬೋದು. ಮನೆಯಲ್ಲಿ ಮಕ್ಕಳಿದ್ರೆ ತಿಂಗಳ ಒಂದು ಮೊಬೈಲ್ ಹೊಡೆದೇ ಇರ್ತಾರೆ. ಅದಕ್ಕೆ ಮೊಬೈಲಿಗೆ ಮತ್ತು ಯಾವುದಕ್ಕೂ ಒಂದು ಸೆಂಟಿಮೆಂಟ್ ಅನ್ನೋದು ಉಳಿದೇ ಇಲ್ಲ. ಒಬ್ಬ ಬಾಯ್ ಫ್ರೆಂಡ್ ಒಂದು ಕೊಡ್ತಾನೆ, ಒಂದು ಗರ್ಲ್ ಫ್ರೆಂಡ್ ಮತ್ತೊಂದು ಮೊಬೈಲ್ ಗಿಫ್ಟ್ ಕೊಡ್ತಾರೆ, ತಾಯಿ ಒಂದು ಕೊಡ್ತಾರೆ, ಅಪ್ಪ ಒಂದು ಕೊಡ್ತಾರೆ. ಹೀಗಾಗಿ ಮೊಬೈಲ್ ಜೊತೆ ಒಂದು ಸೆಂಟಿಮೆಂಟ್ ಅನ್ನೋದೇ ಉಳಿದಿಲ್ಲ. ಹೀಗಾಗಿ ನೀವು ಯಾವ ಸೆಂಟಿಮೆಂಟನ್ನು ಬ್ರೇಕ್ ಮಾಡುವಂಥ ಯಾವ ದರ್ದು ಉಳಿದಿಲ್ಲ. ಜೊತೆಗೆಲ್ಲ ಆಗಿದ್ದು ಮೊಬೈಲ್ ಅಂದ ಕೂಡಲೇ ಸಿಮ್ ತೆಗೆದು ಮೊಬೈಲ್ ಹೊಡೆದಿರ್ತಾರಪ್ಪ. ಅಂಥ ಟಾಸ್ಕ್ ಯಾಕೆ ಕೊಡ್ತಾ ಇದ್ರಿ? ಮತ್ತೊಬ್ಬರು ಇದನ್ನೇ ಹೊಡೆದ್ಬಿಟ್ರು, ಯಾವುದು ಗಿನ್ನಿಸ್ ರೆಕಾರ್ಡ್ ಮಾಡಿದ ಸರ್ಟಿಫಿಕೇಟನ್ನು ಹರಿದ್ಬಿಟ್ರಂತೆ. ಇಲ್ಲ ಸ್ವಾಮಿ, ಆ ಗಿನ್ನಿಸ್ ರೆಕಾರ್ಡ್ನ ಸರ್ಟಿಫಿಕೇಟನ್ನು ಕಲರ್ ಜೆರಾಕ್ಸ್ ಮಾಡಿ ಬಂದಿರ್ತಾರೆ. ಅದು ಬಿಗ್ ಬಾಸ್ ತಂಡಕ್ಕೆ ಗೊತ್ತಿರುತ್ತೆ. ಎಲ್ಲವೂ ಆದ ನಂತರ ಅದನ್ನು ಹರಿದಾಕ್ತಾರೆ. ಅದು ತಗೊಂಡು ಏನು ಮಾಡಬೇಕಾಗಿದೆ? ಇವೆಲ್ಲ ಆಗುತ್ತೆ, ಎಲ್ಲ ಟಾಕ್ ವೇರ್ ಆಗುತ್ತೆ. ಜೊತೆಗೆ ಬಿಗ್ ಬಾಸ್ನ ಜಡ್ಜಸ್ಗಳಿದ್ದಾರಲ್ಲ, ಅವ್ರು ಹೇಳುವಂಥ ಮಾತು ಹೋಗ್ತಾ ಇರು ಅನ್ನುವಂಥ ಮಾತಾಗಿರ್ಬೋದು. ಜೊತೆಗೆ ನೀವು ಇಲ್ಲಿ ಇರ್ಲಿಕ್ಕೆ ಲಾಯಕ್ಕಿಲ್ಲ ಅನ್ನುವಂಥ ಮಾತು, ನಿಮ್ಮಂಥವ್ರು ಬಿಗ್ ಬಾಸ್ ಇರ್ಲಿಕ್ಕೆ ಸರಿಯೇ ಇಲ್ಲ ಎನ್ನುವಂಥ ಮಾತು. ಹೀಗಾಗಿ ಈ ಟೆಂಪ್ಟಿಂಗ್ ವರ್ಡ್ ಕೂಡ ಬೇಕಿತ್ತ ಎನ್ನುವಂಥದ್ದು. ಒಟ್ಟಾರೆಯಾಗಿ ಇದರ ಉದ್ದೇಶ ಅಷ್ಟೇ, ನೀವು ಜನಸಾಮಾನ್ಯರನ್ನು, ಅವರ ವ್ಯಕ್ತಿತ್ವವನ್ನು ಕರ್ಕೊಬಂದು 1 to 1 ನೇರ ಮಾತುಕತೆಯಲ್ಲಿ ಅವರ ಟ್ಯಾಲೆಂಟನ್ನು ಹಂಟ್ ಮಾಡಿ, ಟ್ಯಾಲೆಂಟನ್ನು ತಿಳ್ಕೊಂಡು ಬಿಗ್ ಬಾಸ್ ಮನೆಯ ಒಳಗಡೆ ಬಿಡೋ ಬದಲು ಜನಸಾಮಾನ್ಯರಂತ ಕರ್ಕೊಬಂದು ಅವರನ್ನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಲಿ ಬಿಟ್ಟು ಅವ್ರಿಗೆ ಮುಗ್ಗ ಬೈದು ನೀವು ಸರಿ ಇಲ್ಲ, ಹಂಗಿಲ್ಲ, ಹಿಂಗಿಲ್ಲ ಎನ್ನುವುದನ್ನು ಹೇಳಿ ಅವರಿಗೆ ಅವಮಾನ ಮಾಡಿ ಲಕ್ಷಾಂತರ ಜನರಲ್ಲಿ ಕೇವಲ 4 ಜನ ನೀವು ಬಿಗ್ ಬಾಸ್ ಮನೆಯ ಒಳಗಡೆ ಕಳಿಸ್ತಿರಲ್ಲ. ಇದು ಜನಸಾಮಾನ್ಯರಿಗೆ ನೀವು ಮಾಡಿದಂಥ ಅವಮಾನವಲ್ಲವೇ ಎನ್ನುವಂಥ ದೊಡ್ಡ ಟ್ರೆಂಡ್ ಇದೀಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದು ಪಾರ್ಟ್ 1. ಪಾರ್ಟ್ 2 ಅಂದರೆ ನಾವು ಎಂಟರ್ಟೈನಿಂಗ್ ದೃಷ್ಟಿಯಿಂದ ನೋಡೋದಾದರೆ, ಓಕೆ, ಜನಸಾಮಾನ್ಯರು ಬೇಕು, ಜೊತೆಗೆ ಜನಸಾಮಾನ್ಯರನ್ನ ಇಟ್ಕೊಂಡು ಜನರನ್ನ ನಗಿಸುವಂಥ, ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಒಂದು ಪಾಯಿಂಟ್ ಕೂಡ ಬೇಕು. ಆ ದೃಷ್ಟಿಯಲ್ಲಿ ಬಿಗ್ ಬಾಸ್ ತಂಡ ಅವರಿಗೆ ಟಾಸ್ಕ್ ಕೊಟ್ಟು ಎಂಟರ್ಟೈನಿಂಗ್ ಆಗುವಂಥ ವಿಷಯ ನಿಮ್ಮ ಹತ್ರ ಏನಿದೆ ಅನ್ನೋದನ್ನು ಹಂಟ್ ಮಾಡಲಿಕ್ಕೆ ಹೊರಟಿದೆಯೋ ಗೊತ್ತಿಲ್ಲ. ಅದು ಪಾರ್ಟ್ ನಂಬರ್ 2. ಮೂರನೇದಾಗಿ, ಈ ಜನಸಾಮಾನ್ಯರು ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಇಷ್ಟು ದೊಡ್ಡ ಆಕ್ರೋಶ ಅಂದರೆ, ನಿಮ್ಮ ಮೂಗಿನ ನೇರಕ್ಕೆ ಯಾವುದೋ ಒಂದು 15 ಜನ ಸೆಲೆಬ್ರಿಟಿಗಳನ್ನು ತಂದು ಕೂರಿಸ್ತೀರಿ. ಅವ್ರಿಗೆ ಯಾವುದೇ ಟಾಸ್ಕ್ ಕೊಡಲ್ಲ, ಅವರನ್ನು ಏನೂ ನೀವು ಕ್ವಶನ್ ಮಾಡಲ್ಲ. ಅವರನ್ನು ಬಿಗ್ ಬಾಸ್ ಮನೆಯ ಒಳಗಡೆ ಇಟ್ಟು ನೀವು ಅವರಿಗೆ ಟಾಸ್ಕನ್ನು ಕೊಡ್ತೀರಿ. ಅಂದರೆ ನೀವು ಅವ್ರನ್ನ ನೇರವಾಗಿ ಸೆಲೆಕ್ಟ್ ಮಾಡ್ತೀರಿ. ಜನಸಾಮಾನ್ಯರು ಎಂದು ಬಂದಿರುವಂಥ ಈ ವ್ಯಕ್ತಿಗಳಿಗೆ ಮೆಣಸಿಕಾಯಿ ಜ್ಯೂಸ್ ಕುಡಿಯೋದಂತೆ, ಅಥವಾ ಮೊಬೈಲ್ ಹೊಡೆಯೋದಂತೆ, ತಲೆ ಬೋಳಿಸ್ಕೊಡೋದಂತೆ, ಗಿನ್ನಿಸ್ ರೆಕಾರ್ಡ್ ಹೊರದು ಹಾಕು ಅಂತ ಹೇಳೋದಂತೆ, ಬೇರೆ ಬೇರೆ ಅವಮಾನದ ಪದಗಳನ್ನು ಅಥವಾ ಜಡ್ಜಸ್ಗಳನ್ನ ಇಂಪ್ರೆಸ್ ಮಾಡೋದಂತೆ. ಪಾಪ ಒಂದು 20 ವರ್ಷದ ಹುಡುಗ 30 ವರ್ಷದ ಹುಡುಗಿಯನ್ನು ಹೇಗೆ ಇಂಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ? ಅಥವಾ ಇಂಪ್ರೆಸ್ ಮಾಡಿ ಅಂದ್ಕೂಡಲೇ ಅವನ ಮನಸ್ಥಿತಿ ಹೇಗಿರಬೇಕು? ಗಂಗಕ್ಕನ್ನು ನೋಡಿಕೊಂಡು ನಿಮ್ಮ ಅಪಹಾಸ್ಯವೇ ನಿಮ್ಮ ಕಾಮಿಡಿಯನ್ನು ನಿನ್ನ ಮಗಳು ನೋಡ್ತಾರೆ. ಹಾಗಾದರೆ ನೀವು ಬೇಡ, ನಿಮ್ಮ ಮನೆಗೆ ಹೋಗಿ ಅನ್ನುವಂಥ ಮಾತು. ಇವೆಲ್ಲ ನೋಡ್ತಾ ಇದ್ರೆ ಬಿಗ್ ಬಾಸ್ 13ರ ಅಗ್ನಿ ಪರೀಕ್ಷೆಯ ವಿರುದ್ಧವಾಗಿ ಇದೀಗ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ವೈಯಕ್ತಿಕವಾಗಿ ಒಂದು ಗೌರವದ ಪ್ರಶ್ನೆ. ಆದರೆ ಎರಡನೇ ವಿಷಯ ಇದೆಯಲ್ಲ, ಈ ಎಂಟರ್ಟೈನಿಂಗ್ ಎನ್ನುವಂಥ ವಿಷಯ ಬಂದಾಗ, ಎಸ್ ಕೋರ್ಸ್, ಜನಸಾಮಾನ್ಯರಾಗಲಿ ನಾರ್ಮಲಿ ಬಿಗ್ ಬಾಸ್ ಆಯ್ಕೆ ಮಾಡಿದಂಥ ಸ್ಪರ್ಧಿಗಳಾಗಲಿ ಇವರೆಲ್ಲರೂ ಕೂಡ ಆಟವನ್ನು ಆಡಬೇಕು. ಜೊತೆಗೆ ಮುಖ್ಯವಾಗಿ ಟಿ ವಿ ನೋಡ್ತಾ ಇರುವಂಥ ಬಿಗ್ ಬಾಸ್ನ ವೀಕ್ಷಕರನ್ನು ಮನರಂಜನೆ ಮಾಡಲೇಬೇಕು. ಹೀಗಾಗಿ ನೋಡಬೇಕು ಮುಂದಿನ ದಿನಗಳಲ್ಲಿ ಈ ಜನಸಾಮಾನ್ಯರು ಎಷ್ಟು ಜನ ಬಿಗ್ ಬಾಸ್ನ ಮುಖ್ಯ ಸೀಸನ್ಗೆ ಎಂಟ್ರಿ ಕೊಡ್ತಾರೆ ಎನ್ನುವುದು ಕೂಡ ಈಗ ಅಥವಾ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.